ಆರಂಭದಿಂದಲೂ ನಾನಾ ವಿಘ್ನಗಳು ಎದುರಾಗುತ್ತಿವೆ. ಚುನಾವಣಾ ಆಯೋಗದ ಮಾರ್ಗಸೂಚಿ ಉಲ್ಲಂಘಿಸಲಾಗುತ್ತಿದೆ. ಮತ್ತೊಂದೆಡೆ ರಾಜಕೀಯ ಪಕ್ಷಗಳು ತಮಗೆ ಬೇಕಾದಂತೆ ದಾಳವನ್ನ ಬಳಸಿಕೊಳ್ಳುತ್ತಾ ಇವೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಮತದಾರರ ಪಟ್ಟಿ ಪರಿಷ್ಕರಣೆಗೆ 10 ವಿಘ್ನ. 3 ಪಕ್ಷಗಳಿಗೆ ಇದೇ ರಾಜಕೀಯ ದಾಳ. ಕರ್ನಾಟಕದಲ್ಲಿ ಎಸ್ಐಆರ್ ಪ್ರಕ್ರಿಯೆ ನಡೀತಾ ಇದೆ. ರಾಜ್ಯದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಹಳಿ ತಪ್ಪಿದಂತೆ ಕಾಣ್ತಾ ಇದೆ. ಈ ಪ್ರಕ್ರಿಯೆ ಶುರುವಾದ ಮೊದಲ ದಿನದಿಂದ ಹಿಡಿದು ಇವತ್ತಿನವರೆಗೂ ಒಂದಲ್ಲ ಒಂದು ವಿಘ್ನಗಳು ಎದುರಾಗುತ್ತಲೇ ಇದೆ. ಆಡಳಿತಾತ್ಮಕ ಗೊಂದಲಗಳ ನಡುವೆ ಈಗ ಎಸ್ಐಆರ್ ನಿಯಮಗಳ ಉಲ್ಲಂಘನೆಯ ದೊಡ್ಡ ಆರೋಪ ಕೇಳಿ ಬರ್ತಾ ಇದೆ. ಚುನಾವಣಾ ಆಯೋಗದ ಬಹುತೇಕ ಮಾರ್ಗಸೂಚಿಗಳನ್ನು ಗಾಳಿಗೆ ತೂರಲಾಗ್ತಾ ಇದೆ ಎಂಬ ಆರೋಪಗಳು ಕೇಳಿಬರುತ್ತಿವೆ. ಮನೆ ಮನೆಗೆ ತೆರಳಿ ನಡೆಸಬೇಕಾದಂತಹ ಎಸ್ಐಆರ್ ಪ್ರಕ್ರಿಯೆಯನ್ನ ಮದುವೆ ಮಂಟಪ, ಶಾಲೆ, ಮಸೀದಿಗಳಲ್ಲಿ ನಡೆಸಲಾಗ್ತಾ ಇದೆ ಎಂಬ ಗಂಭೀರ ಆರೋಪಗಳು ಕೇಳಿಬರುತ್ತಿವೆ. ಈ ದೂರುಗಳ ಸರಮಾಲೆ ಬಗ್ಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳೋದು ಹೀಗೆ ನೋಡಿ. ಇದು ಅವರು ಎಸ್ಐಆರ್ನ ಅವರ ಅಧಿಕಾರಿಗಳು ಅವ್ರಿಗೇನು ಮಾರ್ಗದರ್ಶನ ಇದೆ ಅದ್ರ ಪ್ರಕಾರ ಮಾಡ್ತಾರೆ. ನಾವು ಸರ್ಕಾರದವರು ಯಾವ ರೀತಿ ಮಧ್ಯಪ್ರವೇಶ ಮಾಡುದಿಲ್ಲ. ಆದ್ರೆ ಅವ್ರಿಗೇನು ಆತಂಕ ಅಂದ್ರೆ ನಮ್ಮ ಜನರಿಗೆ ಸರ್ಕಾರ ಇಷ್ಟು ಜಾಗೃತಿ ಮೂಡಿಸ್ತಾ ಇದೆಯಲ್ಲ, ಅದಕ್ಕೆ ಅವ್ರಿಗೆ ಭಯ ಇದೆ. ಅವ್ರ ಎಲೆಕ್ಷನ್ ಕಮಿಷನ್ ಬಗ್ಗೆ ಅವ್ರಿಗೆ ನಂಬಿಕೆ ಇಲ್ಲ ಅನ್ನೋದು ಅವರು ವ್ಯಕ್ತಪಡಿಸಿದ್ದಾರೆ. ಇದನ್ನು ರದ್ದು ಮಾಡಬೇಕು ಅಂತ ಹೇಳಿದ್ದೆ, ಅದು ಚುನಾವಣಾ ಆಯೋಗಕ್ಕೆ ಬಿಟ್ಟಬೇಕು ಅಂತ. ಇನ್ನು ವ್ಯವಸ್ಥೆಯ ಈ ಗೊಂದಲಗಳನ್ನೇ ರಾಜ್ಯ ನಾಯಕರು ಬಂಡವಾಳ ಮಾಡಿಕೊಳ್ಳುತ್ತಿದ್ದಾರೆ. ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ಗೆ ಇದೊಂದು ದೊಡ್ಡ ರಾಜಕೀಯ ಅಸ್ತ್ರ ಸಿಕ್ಕಂತಾಗಿದೆ. ಅಧಿಕಾರಿ, ಸಿಬ್ಬಂದಿ ವರ್ಗದಿಂದ ನಡೀತಿರುವಂತಹ ತಪ್ಪನ್ನ ಮುಚ್ಚಿ ಹಾಕಲು ಆಡಳಿತ ಪಕ್ಷ ಪ್ರಯತ್ನ ಮಾಡುತ್ತಿದ್ದರೆ, ಇತ್ತ ದೋಸ್ತಿಗಳು ಇದನ್ನೇ ದಾಳವಾಗಿ ಪ್ರಯೋಗ ಮಾಡುತ್ತಿದ್ದಾರೆ. ರಾಜ್ಯ ಹಾಗೂ ಕೇಂದ್ರ ಚುನಾವಣಾ ಆಯೋಗಕ್ಕೆ ಮೈತ್ರಿ ನಾಯಕರು ದೂರು ನೀಡಿದ್ದಾರೆ. ಕೇಂದ್ರ ಚುನಾವಣಾ ಆಯೋಗ ಯಾವ ಒಂದು ಸದುದ್ದೇಶ ಇಟ್ಕೊಂಡು ಮತದಾರ ಪಟ್ಟಿಯ ಪರಿಷ್ಕರಣೆ ನಮ್ಮ ರಾಜ್ಯದಲ್ಲಿ ಪ್ರಾರಂಭ ಮಾಡಿದ್ದಾರೆ, ಇದಕ್ಕೆ ರಾಜ್ಯ ಸರ್ಕಾರ ತಣ್ಣೀರೆರಚುವಂತ ಕೆಲಸ ಮಾಡ್ತಾ ಇದ್ದಾರೆ. ಬಿಎಲ್ಒ, ಬ್ಲಾಕ್ ಲೆವೆಲ್ ಆಫೀಸರ್ಸ್ ಮೇಲೆ ಒತ್ತಡವನ್ನು ಹೇರ್ತಾ ಇದ್ದಾರೆ, ಅವರನ್ನ ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡ ಪ್ರಶ್ನೆಗೆ ಥ್ಯಾಂಕ್ ಯು. ರಾಜಕೀಯ ಪಕ್ಷಗಳ ದೂರು, ಪ್ರತಿದೂರು ಬಗ್ಗೆ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಅನುಭವ್ ಕುಮಾರ್ ಹೇಳೋದು ಹೀಗೆ. ಎಸ್ಐಗೆ ಒಂದು ಗ್ರಾಣ ಹಿಡಿದಿದೆ ಅಂತ ಒಂದ್ ಕಡೆ ಆರೋಪ ಸಹ ಮಾಡ್ತಿದ್ದಾರೆ. ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಪ್ರೆಸ್ ಕಾನ್ಫರೆನ್ಸ್. ಥ್ಯಾಂಕ್ ಯು. ನಿಮ್ಮ ಗಮನಕ್ಕೂ ಬಂದಿದೆ ವಿಡಿಯೋಗಳು? ಯಾಕಂದ್ರೆ ಕೆಲವೊಂದು ವಿಡಿಯೋಗಳು ನಿಮ್ಮ ಗಮನಕ್ಕೂ ಬಂದಿದೆ ಅಂತ ಈಗ ಪ್ರೆಸ್ ಮೀಟ್ ಅಲ್ಲಿ ಅಡ್ರೆಸ್ ಮಾಡಿದ್ದೀನಲ್ಲ, ಐ ಅಡ್ರೆಸ್ ಆಲ್ ದಿಸ್ ಇಶ್ಯೂಸ್. ಥ್ಯಾಂಕ್ ಯು. ಅಲ್ಲ ಸರ್, ಈಗ ಕೆಲವೊಂದು ಕೇಂದ್ರ ಸಚಿವರು ಆರೋಪ ಮಾಡ್ತಿದ್ದಾರೆ. ಥ್ಯಾಂಕ್ ಯು. ನಿಯಮಗಳ ಉಲ್ಲಂಘನೆ ಮತ್ತು ರಾಜಕೀಯ ನಾಯಕರ ಸ್ವಾರ್ಥದ ಜಟಾಪಟಿ ಮಧ್ಯೆ ಸಿಲುಕಿರುವಂತಹ ಎಸ್ಐಆರ್ ಪ್ರಕ್ರಿಯೆ ಮುಂದಿನ ದಿನಗಳಲ್ಲಿ ಯಾವ ತಿರುವನ್ನ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ.